ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಏಷ್ಯಾದಲ್ಲಿಯೇ ಅತಿ ದೊಡ್ಡ 2ನೇ ಟೊಮ್ಯಾಟೊ ಮಾರುಕಟ್ಟೆ. ಇಲ್ಲಿಗೆ ಪ್ರತಿದಿನವೂ ಕೂಡ ಸಾವಿರಾರು ಟನ್ ಟೊಮ್ಯಾಟೊ ಬರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಂಪು ಸುಂದರಿಗೆ ಬೆಲೆ ಇಲ್ಲದ ಕಾರಣ ಸ್ವತಃ ರೈತರೇ ರಸ್ತೆ ಹಾಗೂ ಖಾಲಿ ಜಾಗದಲ್ಲಿ ಟೊಮ್ಯಾಟೊ ಸುರಿಯುವ ಸ್ಥಿತಿ ನಿರ್ಮಾಣ ಆಗಿದೆ. ಆ ರಿಪೋರ್ಟ್ ಇಲ್ಲಿದೆ. ರಸ್ತೆ ಬದಿ ರಾಶಿ ರಾಶಿ ಟೊಮ್ಯಾಟೊ, ಕೆರೆ ಪಕ್ಕದಲ್ಲಿ ಕೊಳಿತು ಬಿದ್ದಿರುವ ಕೆಂಪು ಸುಂದರಿ. ಈ ದೃಶ್ಯ ಕಂಡು ಬಂದಿದ್ದು ಕೋಲಾರದಲ್ಲಿ. ಜಿಲ್ಲೆಯಲ್ಲಿ ರೈತರು 3 ತಿಂಗಳ ಕಾಲ ಲಕ್ಷಾಂತರ ಹಣ ಸುರಿದು ಬೆಳೆದ ಕೆಂಪು ಸುಂದರಿಗೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇಲ್ಲದಂತಾಗಿದ್ದು ಅದನ್ನ ರಸ್ತೆಗೆ ಎಸೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟೊಮ್ಯಾಟೊ ಬೆಳೆಗೆ ಪ್ರಸಿದ್ಧಿ ಪಡೆದಿರುವ ಜಿಲ್ಲೆಗೆ ಯಾವುದೇ ನದಿ ಮೂಲಗಳಿಲ್ಲದಿದ್ರೂ ತಮ್ಮ ಸ್ವಂತ ಬೋರ್ವೆಲ್ ನೀರಿನಿಂದಲೇ ಲಕ್ಷಾಂತರ ಹಣ ಸುರಿದು ಬೆಳೆದ ಬೆಳೆಗೆ ಬೆಲೆ ಇಲ್ಲದಂತಾಗಿದೆ. ಅದರಲ್ಲೂ ಜೂನ್, ಜುಲೈ, ಆಗಸ್ಟ್ ತಿಂಗಳು ಬಂದ್ರೆ ಕಾಸ್ ಕಾಣ್ತೀವಿ ಅಂತ ಅನ್ಕೊಂಡಿದ್ದ ರೈತರ ಮೊಗದಲ್ಲಿ ಇದೀಗ ಆತಂಕ ಮೂಡಿದೆ. ಅಟ್ಲಿ ಸರ್ಕಾರ ಏನಾದರೂ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ. ಪ್ರತಿ ಕೊಂಡ್ಕೊಳ್ಳೋರಿಗೆ ಮಧ್ಯಮವರ್ತಿಗಳಿಗೆ ಸಿಕ್ಕಾಪಟ್ಟೆ ಲಾಭ ಆಗ್ತಾ ಇದೆ, ರೈತರಿಗೆ ತುಂಬ ನಷ್ಟ ಆಗ್ತಾ ಇದೆ ಸರ್. ಕೋಲಾರದ ಎಪಿಎಂಸಿ ಟೊಮ್ಯಾಟೊ ಮಾರುಕಟ್ಟೆ ಭಾರತ ಮಾತ್ರವಲ್ಲದೆ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ 2ನೇ ಮಾರುಕಟ್ಟೆ ಎನ್ನುವ ಹೆಗ್ಗಳಿಕೆ ಪಡೆದಿದೆ. ಅಷ್ಟೇ ಅಲ್ಲದೆ ಬಾಂಗ್ಲಾದೇಶ, ನೇಪಾಳ ಸೇರಿದಂತೆ ಅನೇಕ ದೇಶಗಳಿಗೆ ಇಲ್ಲಿನ ಟೊಮ್ಯಾಟೊ ರಫ್ತಾಗುತ್ತೆ. ಇಂತಹ ಬೃಹತ್ ಮಾರುಕಟ್ಟೆಯನ್ನ ಹೊಂದಿರುವ ಕೋಲಾರ ಅನ್ನದಾತರು ಇದೀಗ ದಿಢೀರ್ ಬೆಲೆ ಇಳಿಕೆಯಿಂದ ಕಂಗಾಲಾಗಿದ್ದಾರೆ. ಟೊಮೆಟೊ ಬೆಳೆ ಬೆಳಿಬೇಕಾದ್ರೆ ಸುಮಾರು ಇವತ್ತು ನಾವು ನೋಡ್ಬೋದು, ಕಳೆದ 5 ವರ್ಷಗಳಿಂದ ಒಂದಲ್ಲ ಒಂದು ರೋಗದಿಂದ ನಾವು ಟೊಮೆಟೊ ಬೆಳೆಯಿಂದ ಬೆಳೆಯೋದು ಕಂಗಾಲಾಗಿದ್ದೀವಿ. ಒಂದು ವರ್ಷ ಬಿಂಗಿ ಬಂದರೆ ಇನ್ನೊಂದು ವರ್ಷ ರೋಸ್ ಬರುತ್ತೆ, ಇನ್ನೊಂದು ವರ್ಷ ಚುಕ್ಕೆ ರೋಗ ಬರುತ್ತೆ. ಈ ಥರ ನಾನಾ ಕಾಯಿಲೆಗಳು ಇವತ್ತು ಟೊಮೆಟೊ ಬೆಳೆಗೆ ಸುತ್ತಕೊಂಡಿದ್ದಾವೆ. ಅದ್ರ ಮಧ್ಯದಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಸುರಿದು ಇವತ್ತು ನಾವು ಬೆಳೆ ಬೆಳೆದು ಮಾರುಕಟ್ಟೆಗೆ ತರ್ತಾ ಇದ್ದೀವಿ. ಮಾರುಕಟ್ಟೆಗೆ ಇವತ್ತು ತರ್ತಾ ಇರುವಂಥ ರೈತರಿಗೆ ಸಂಸ್ಕರಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ರೇಟ್ ಬಂದಾಗ, ಬೆಲೆ ಬಂದಾಗ ನಾವು ಮಾರಾಟ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಸಂಸ್ಕರಣಾ ಘಟಕಗಳು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇಲ್ಲ. ಒಟ್ಟಾರೆ ಸಾಲ ಸೋಲ ಮಾಡಿ ಕೆಂಪು ಸುಂದರಿಯನ್ನ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಏನಾದ್ರೂ ಸರ್ಕಾರ ರೈತರ ಬೆಳೆಗಳಿಗೆ ಬೆಂಬಲ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.